ಸ್ವಾಗತ. ಬನ್ನಿ, ಇವತ್ತು 3 ಜನವರಿ 2024 ನಿಫ್ಟಿ 50 ಏನಾಯಿತು, BSE ಸೆನ್ಸೆಕ್ಸಲ್ಲಿ ಏನಾಯಿತು ಮತ್ತು ಯಾವೆಲ್ಲ ಶೇರ್ಗಳು ಟ್ರೆಂಡಿಂಗ್ನಲ್ಲಿ ಇದ್ದಿದ್ದು, ಏರಿಕೆಯಾಗಿದೆ ಇಳಿಕೆಯಾಗಿದೆ ಅಂತ ನೋಡೋಣ. ಇವತ್ತು ಸ್ವಲ್ಪ ಕುತೂಹಲನೇ ಇತ್ತು. ಯಾಕೆ ಅಂತ ಹೇಳಿದ್ರೆ ನಿನ್ನೆನೂ ಸುಮಾರು 70 ಪಾಯಿಂಟ್ಸಷ್ಟು 70 ಚಿಲ್ಲರೆಯಷ್ಟು ಪಾಯಿಂಟ್ಸಷ್ಟು ಇಳಿಕೆಯಾಗಿತ್ತು ನಿಫ್ಟಿ. ಇವತ್ತು ಕೂಡ ಸುಮಾರು 150 ಪಾಯಿಂಟ್ಸಷ್ಟು ಇಳಿಕೆಯಾಗಿದೆ. ಕ್ಲೋಸ್ ಆಗಬೇಕಾದ್ರೆ ನಿಫ್ಟಿ 50 ಬಂದು 21,517ಕ್ಕೆ ಇದು ಕ್ಲೋಸ್ ಆಗಿದೆ. ಆದರೆ ಸುಮಾರು ಪಾಯಿಂಟ್ಸು ಇಳಿದಿದೆ ನಮ್ಮ ದೇಶದ ಶೇರ್ ಮಾರ್ಕೆಟ್ನಲ್ಲಿ. ಅದೇ ರೀತಿ ನಾವು BSE ಸೆನ್ಸೆಕ್ಸ್ ನೋಡೋದಾದರೆ ಇದರಲ್ಲಿ ಸುಮಾರು 535 ಪಾಯಿಂಟ್ಸ್ ಇಳಿಕೆಯಾಗಿದೆ. ನಿನ್ನೆನೂ ಕೂಡ ತುಂಬ ಇಳಿಕೆಯಾಗಿತ್ತು. ಇದು ಕ್ಲೋಸ್ ಆಗಬೇಕಾದ್ರೆ BSE ಸೆನ್ಸೆಕ್ಸ್ ಬಂದು ಇವತ್ತು 71,356 ಪಾಯಿಂಟ್ಸಿಗೆ ಇದು ಕ್ಲೋಸ್ ಆಗಿದೆ. ಅದೇ ರೀತಿ ಟ್ರೆಂಡಿಂಗ್ ಶೇರ್ ಅಂದರೆ IRFC, ಇದರಲ್ಲಿ ಒಂದು 90 ಪೈಸಾ ಅಷ್ಟು ಏರಿಕೆಯಾಗಿದೆ ಪ್ರತಿಯೊಂದು ಶೇರಲ್ಲೂ. ಅದೇ ರೀತಿ ಟಾಟಾ ಮೋಟರ್ಸ್ನಲ್ಲಿ ನೋಡಿದರೆ ನಾವು ಸುಮಾರು ಹತ್ತಿರ ಒಂದು 3 ರೂಪಾಯಿ ಅಷ್ಟು ಇಳಿಕೆಯಾಗಿದೆ. ಆಮೇಲೆ ವೊಡಾಫೋನ್ ಐಡಿಯಾದಲ್ಲಿ ಸುಮಾರು 20 ಪೈಸಾ ಪ್ರತಿಯೊಂದು ಶೇರಲ್ಲಿ ಇಳಿಕೆಯಾಗಿದೆ. ಸುಜ್ಲಾನ್ ಎನರ್ಜಿನೂ ಕೂಡ ಅಷ್ಟೇ ಸುಮಾರು 45 ಪೈಸಾ ಇದರಲ್ಲಿ ಇಳಿಕೆಯಾಗಿದೆ. ಇಂಡಿಯನ್ ರಿನ್ಯೂವಬಲ್ ಎನರ್ಜಿಲಿಯೂ ಅಷ್ಟೇ ಪ್ರತಿಯೊಂದು ಶೇರಲ್ಲಿ ಸುಮಾರು ₹1.70 ಅಷ್ಟು ಇಳಿಕೆ ಆಗಿದೆ. ಅದೇ ರೀತಿ ನಿಫ್ಟಿ 50ನಲ್ಲಿ ಯಾವೆಲ್ಲ ಶೇರಲ್ಲಿ ಒಂದು ಟಾಪ್ ಗೆನರ್ಸ್ ಯಾರು ಅಂತ ಹೇಳಿದ್ರೆ ಬಜಾಜ್ ಆಟೋ. ಪ್ರತಿಯೊಂದು ಶೇರಲ್ಲಿ ನೀವು ನೋಡ್ಬೋದು ಇದು ₹321 ಏರಿಕೆಯಾಗಿದೆ. ಅಡಾನಿ ಎಂಟರ್ಪ್ರೈಸಸ್ಸಲ್ಲಿ ಸುಮಾರು ಒಂದು ₹70 ಅಷ್ಟು ಏರಿಕೆಯಾಗಿದೆ. ಇಂಡ್ ಬ್ಯಾಂಕ್ನಲ್ಲಿ ಸುಮಾರು ₹25 ಅಷ್ಟು ಏರಿಕೆಯಾಗಿದೆ. ಅಡಾನಿ ಪೋರ್ಟ್ಸಲ್ಲಿ ಸುಮಾರು ₹15ರಿಂದ ₹16 ಅಷ್ಟು ಏರಿಕೆಯಾಗಿದೆ. ITCನಲ್ಲಿ ಸುಮಾರು ಹತ್ತಿರ ಒಂದು ₹7 ಅಷ್ಟು ಏರಿಕೆಯಾಗಿದೆ. ಸಿಪ್ಲಾ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ ಇದರಲ್ಲಿ ಸುಮಾರು ₹18.60 ಏರಿಕೆಯಾಗಿದೆ. ಭಾರತಿ ಏರ್ಟೆಲಲ್ಲಿ ಸುಮಾರು ₹13 ಏರಿಕೆಯಾಗಿದೆ. ಸೊ ಈ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದ. ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಮೇಲೆ ಲೈಕ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.